ನೋಡಿ, ನಮ್ಮ ಹಿರಿಯ ಶಾಸಕರು ಹಾಗೂ ಸಚಿವ ಮಿತ್ರರಾಗಿರುವಂಥ ಶಿವಾನಂದಗೌಡ ಪಾಟೀಲ್ ಅವರು ಆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ನಿಮಗೆ ಅವರು ತಿಳಿಸಿದ ಹಾಗೆ ಉಲ್ಲೇಖಿಸಿದ ಅವರಿಗೆ ಇವತ್ತು ಇನ್ನೋರ ಶಾಸಕ ಮಿತ್ರರಿಂದ ವೈಯಕ್ತಿಕವಾದ ಒಂದು ಆಪಾದನೆ ಮಾಡಿ ಅದನ್ನು ಸವಾಲನ್ನು ಹಾಕಿದ್ದಾರೆ. ಅದರ ಪರ್ಸನಲ್ ಆಗಿ ಮತ್ತು ಅವರ ಒಂದು ಗೌರವ ಪ್ರಶ್ನೆಯಾಗಿ ಸ್ವೀಕರಿಸಿದ ಕಾರಣ ಅವರು ರಾಜೀನಾಮೆ ಕೊಟ್ಟು ಅದರ ಕಂಡೀಷನ್ ಕೂಡ ಹಾಕಿದ್ದಾರೆ. ಸವಾಲು ಹಾಕಿದ ರೀತಿಯಲ್ಲಿ ಸವಾಲು ಹಾಕಿದವರು ಅವರ ಮಾತನ್ನು ಉಳಿಸಿಕೊಂಡು ರಾಜೀನಾಮೆ ಸಲ್ಲಿಸಿ ಅದು ಅಂಗೀಕಾರವಾದರೆ ಇದನ್ನು ಕೂಡ ಅಂಗೀಕರಿಸಿ ಅಂತೇಳಿ ಅವರು ಬಂದು ಕೊಟ್ಟಿದ್ದಾರೆ. ಅದು ನಾವು ಪರಿಶೀಲನೆ ಮಾಡ್ತೇವೆ. ಸರ್, ಇಂಥ ಫಾರ್ಮೆಟ್ ರೆಸಿಗ್ನೇಷನ್ ಮತ್ತೆ ಇಂಥ ಸವಾಲುಗಳಿಗೋಸ್ಕರ ರೆಸಿಗ್ನೇಷನ್ ಇದು ಒಂದು ರೀತಿ ರಾಜಕಾರಣದಲ್ಲಿ ಹೊಸದು ಸರ್. ಅಂದರೆ ಏನು ಹೇಳ್ತೀವಿ ಸರ್? ಅದು ಬೇರೆ ಬೇರೆದಲ್ಲಿ ಇನ್ವೆಂಟ್ ಆಗ್ತಾ ಇರುವಾಗ ರಾಜಕಾರಣದ ಹೊಸತು ಬರ್ತಾ ಇರ್ತದೆ. ಅದು ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಡೆಯುವಂಥದ್ದು. ಶಾಸಕರು ಮತ್ತು ಸಚಿವರು ಅವರ ವೈಯಕ್ತಿಕವಾಗಿ ಅವರಿಗೆ ಸವಾಲು ಹಾಕಿದ ಕಾರಣ ಅದು ಅವರ ಗೌರವ ಪ್ರಶ್ನೆದ ಕಾರಣ ಕೊಟ್ಟಿದ್ದಾರೆ. ಅದರ ಮುಂದೆ ನೋಡುವ ಏನಾಗ್ತದೆ ಅಂತ ಹೇಳಿ ಇದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ. ಸಾಮಾನ್ಯವಾಗಿ ನೀವು ಕ್ಷೇತ್ರದ ಜನತೆ ಜೊತೆ ಹೌದು ಅಲ್ಲಿದ್ದಾಗ ನೋಡಿ, ನಾನು ಬಹಳ ಸ್ಪಷ್ಟ ಪ್ರಕಾರ ಅವ್ರು ಕೊಟ್ಟರೋ ಪತ್ರನ ಸಿಂಧು ಅಲ್ಲ. ನೆಕ್ಸ್ಟ್ ಮುಂದುವರೆದು ಮಾತಾಡೋದಲ್ಲಿ ಸ್ವೀಕಾರ ಮಾಡೋದಲ್ಲಿ ಪ್ರಶ್ನೆ ಉದ್ಭವಿಸುತ್ತಿಲ್ಲ. ಹೇಗೆ ಸ್ವೀಕಾರ ಮಾಡೋದ್ರಿಂದ ಪ್ರಶ್ನೆ ಉದ್ಭವಿಸುತ್ತಿಲ್ಲ? ಅಲ್ಲ, ಈಗ ಅದು ಸ್ವೀಕಾರ ಮಾಡದಂತ ನಿಮ್ಗೆ ಹೇಳಿದವರು ಯಾರು? ಅದನ್ನು ನಾವು ಹೇಳಿ ಸಂವಿಧಾನ ಮತ್ತು ನಿಯಮಕ್ಕೆ ಮತ್ತು ನಮ್ಮ ಸಂಸತ್ತಿನ ನಿಯಮಕ್ಕೆ ಅನುಗುಣವಾಗಿ ಲಿಸ್ಲೇಷನ್ ಏನಿದೆಯಾ ಅದಕ್ಕೆ ಅನುಗುಣವಾಗಿ ನಾವು ತೀರ್ಮಾನ ತಗೊಳ್ತೇವೆ. ಅಲ್ಲ ಸರ್, ಅಂಗೀಕಾರ ಬೇರೆ ಸ್ವೀಕಾರ ಬೇರೆ. ಯಾಕಂದ್ರೆ ನೀವು ಮುಖಾಮುಖಿಯಾಗಿ ನೀವು ತಗೊಂಡಿದ್ದೀರಾ ಪತ್ರನ ಅಂದಮೇಲೆ ಇದನ್ನ ನಾವು ಏನಂತ ಅರ್ಥ ಮಾಡ್ತೀವಿ? ನೋಡಿ, ದೇವೊಬ್ಬರಿಗೆ ಒಂದೊಂದು ಮನಸ್ಸು ಕೊಟ್ಟಿದ್ದಾನೆ, ಒಂದೊಂದೊಂದು ಆಲೋಚನೆ ತಾವೆಲ್ಲ ಮಾಡ್ತೀರಿ. ನನಗೆ ಯಾರೇ ಪತ್ರ ಕೊಟ್ಟರು, ನಾ ಯಾರೇ ರಾಜೀನಾಮೆ ಪತ್ರ ಇರಲಿ ಇನ್ನೊಂದು ಪತ್ರ ಅಂತ ಕೊಟ್ಟಾಗ ನಾನು ಸ್ವೀಕರಿಸುವುದು, ಅದನ್ನು ಮತ್ತೆ ನಾನು ಸಮರ್ಪಕವಾಗಿ ಅದನ್ನು ನಿಯಮಕ್ಕೆ ಚರ್ಚೆ ಮಾಡೋದು ಅದನ್ನ ಕರ್ತವ್ಯ. ಯಾಕಂದ್ರೆ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ನೀವು. ಹಾಗಾಗಿ ಈ ತರ ಪ್ರಕರಣಗಳು ಬಂದಾಗ ಅಟ್ಲೀಸ್ಟ್ ಅದನ್ನು ಪರಿಶೀಲನೆ ಮಾಡಿ ಅದನ್ನ ಪರಿಶೀಲನೆ ಇದಕ್ಕೆ ಏನಾದ್ರು ಆಗ್ತೀರಾ? ಯಾಕಂದ್ರೆ ಪರಿಶೀಲನೆಗೆ ನಾನು ಹೇಳಿದ್ದೇನೆ, ಅದನ್ನು ನಾವು ನಾನು ಹೇಳ್ತೇನೆ ಏನಿದೆ ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಾವು ಇವತ್ತು ಪರಿಶೀಲನೆ ನಾವು ಅದನ್ನು